ಬಿಎಸ್ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಕೆಎಸ್ ಈಶ್ವರಪ್ಪ. ಬಿಜೆಪಿಯಲ್ಲಿ ಪಕ್ಷ ನಿಷ್ಠೆ ಕಡಿಮೆಯಾಗಿ 66 ಸ್ಥಾನಕ್ಕೆ ಬಂದಿದ್ದೇವೆ. ಅಂದ್ರೆ ಬಿಜೆಪಿಯಲ್ಲಿ ಪಕ್ಷ ನಿಷ್ಠೆ ಅನ್ನೋದು ಕಡಿಮೆಯಾಗ್ತಾ ಇದೆ. ಹೀಗಾಗಿನೇ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 66 ಸ್ಥಾನ ಗೆದ್ದಿರೋದು. ಬಿಜೆಪಿಯನ್ನ ಬಿಎಸ್ ಯಡಿಯೂರಪ್ಪನವರ ಕುಟುಂಬ ಸ್ವಂತ ಆಸ್ತಿ ರೀತಿಯಲ್ಲಿ ಬಳಸಿಕೊಂಡಿದೆ. ಬಿಜೆಪಿ ಬುಡ ಅಲ್ಲಾಡ್ತಾ ಇದೆ. ಹಿಂದುತ್ವ ಸರಿದು ಜಾತಿವಾದ ಬರ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಒಬ್ಬ ಬಚ್ಚ ಇದ್ದಾನೆ, ಅವನಿಗೇನೂ ಗೊತ್ತಿಲ್ಲ ಅಂತ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಮತ್ತೆ ಗುಡುಗಿದ್ದಾರೆ. ಯಡಿಯೂರಪ್ಪ ಮನೆಯಲ್ಲಿ ಎಲ್ಲರೂ ಕೂಡ ಅಧಿಕಾರದಲ್ಲಿದ್ದಾರೆ. ಸಾಮೂಹಿಕ ನೇತೃತ್ವ ಹೋಗಿ ಈಗ ಸರ್ವಾಧಿಕಾರದತ್ತ ಪಕ್ಷ ಹೋಗಿದೆ. ಅಪ್ಪ ಮಕ್ಕಳ ಹಿಡಿತದಿಂದ ಬಿಜೆಪಿ ಪಕ್ಷ ಹೊರ ಬರಬೇಕಾಗುತ್ತೆ. ಬಿಜೆಪಿ ಹೊರ ಬರಬೇಕು, ಪಕ್ಷ ಉಳಿಸೋದಕ್ಕೆ ಹೋರಾಟ ಮಾಡಬೇಕು ಅಂತ ಕೆಎಸ್ ಈಶ್ವರಪ್ಪನವರು ಈ ರೀತಿಯ ಕರೆ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂದಿರೋದು ನಮ್ಮೆಲ್ಲರಿಗೂ ತಂದಿದೆ. ಈ ಕುಟುಂಬ ರಾಜಕಾರಣದಿಂದ ಭಾರತೀಯ ಜನತಾ ಪಾರ್ಟಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಮುಕ್ತ ಮಾಡಬೇಕು ಅನ್ನೋ ಉದ್ದೇಶ, ರಾಜ್ಯವನ್ನ ಪಕ್ಷದಲ್ಲಿದ್ದು ನೇತೃತ್ವ ವಹಿಸಿದಂಥ ತಪಸ್ಸು ರೂಪದಲ್ಲಿ ಕೆಲಸ ಮಾಡಿದಂಥ ಅನೇಕ ಕಾರ್ಯಕರ್ತರಿಗೆ ನೋವಾಗಿದೆ. ಇವತ್ತು ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಹಿಡಿದು ಅವರೇನು ತೀರ್ಮಾನ ಮಾಡ್ತಾರೋ ಅದ್ರ ಪ್ರಕಾರನೇ ಎಲ್ಲ ನಡೀತಾ ಇದೆ. ಇದು ನೋವಿಂದ ಕಾರ್ಯಕರ್ತರು ಇವತ್ತು ಸಂಕಟದಲ್ಲಿದ್ದಾರೆ. ರೈತ ಹೋರಾಟ, ರಾಷ್ಟ್ರೀಯ ಹೋರಾಟಗಳು, ಇದನ್ನು ಸಾಮೂಹಿಕ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿನ ಕಟ್ಕೊಂಡು ಬಂದ್ವಿ. 2 ಸ್ಥಾನದಿಂದ ಮತ್ತು ನಾವೆಲ್ಲ ಗೆದ್ದ 4 ಸ್ಥಾನದಿಂದ ಭಾರತೀಯ ಜನತಾ ಪಾರ್ಟಿ 108 ಸ್ಥಾನದ ತನಕನೂ ಕೂಡ ಈ ವಿಚಾರದಿಂದನೇ, ಹಿಂದುತ್ವ, ರೈತ ಹೋರಾಟ, ರಾಷ್ಟ್ರೀಯ ಹೋರಾಟದಿಂದನೇ ಈ ಪಕ್ಷವನ್ನು ಕಟ್ಕೊಂಡು ಬಂದ್ವಿ. ಆದರೆ ಇವತ್ತು ತುಂಬ ನೋವಿಂದ ಹೇಳ್ತೇನೆ, ಸಾಮೂಹಿಕ ನೇತೃತ್ವದಿಂದ ಸರ್ವಾಧಿಕಾರಿ ನೇತೃತ್ವಕ್ಕೆ ಬಂದೋಗಿದೆ. ಇದ್ರ ವಿರುದ್ಧನೇ ನಾನು ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಿದ್ದು. ಅಪ್ಪ ಮಕ್ಕಳ ಕೈಯಿಂದ ಪಕ್ಷ ಹೊರಗೆ ತರಬೇಕು, ಹಿಂದುತ್ವ ಉಳಿಬೇಕು, ಜಾತೀಯತೆಯನ್ನು ದೂರ ಮಾಡಬೇಕು. ನೋವಲ್ಲಿರೋಂಥ ಎಲ್ಲ ಕಾರ್ಯಕರ್ತರು ಕೂಡ ಧ್ವನಿಯಾಗಬೇಕು ಅಂತ ನಾನು ಸ್ಪರ್ಧೆ ಮಾಡಿದ್ದು. 35-40 ವರ್ಷಗಳಿಂದ ನನ್ನ ಜೊತೆಗೇ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡ್ಬಂದಂಥ ಉಡುಪಿಯ 3 ಬಾರಿ ಶಾಸಕರಾಗಿದ್ದಂಥ ರಘುಪತಿ ಭಟ್ರಿಗೂ ಕೂಡ ಇವತ್ತು ನೋವಾಗಿದೆ. ಯಾರು ಯಡಿಯೂರಪ್ಪನವ್ರ ಜೊತೆ ಹೋಗ್ತಾರೋ ಅವ್ರಿಗೆ ಟಿಕೆಟು, ಯಾರ ಜೊತೆ ಹೋಗಲು ಅವ್ರಿಗೆ ಟಿಕೆಟ್ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮಗೋಸ್ಕರ ಇದೆ ಅನ್ನೋದಕ್ಕಿಂತನೂ ಸಿದ್ಧಾಂತ ಎಲ್ಲವೂ ಕೂಡ ಇಡೀ ದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ರಾಮಲಕ್ಷ್ಮಣನ ಅಂತೇನು ಹೇಳಿದೆ ನಾನು. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಿರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆ ಶ್ರಮ, ಆ ತಪಸ್ಸೇನಿಗೆಲ್ಲ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ, ಅದನ್ನು ತನ್ನ ಸ್ವಂತ ಆಸ್ತಿ ಅನ್ನೋಂಥ ರೂಪದಲ್ಲಿ ಯಡಿಯೂರಪ್ಪನವ್ರ ಕುಟುಂಬ ಬಳಸ್ಕೊಂಡು ಈ ಪಕ್ಷ ಇವತ್ತು ಈ ಸ್ಥಿತಿ ಬಂದಿದೆ. ನಮಗೆಲ್ಲರೂ ಕೂಡ ಪಕ್ಷ ತಾಯಿ ಸ್ಥಾನದಲ್ಲಿಂದ ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋಂಥ ಈ ಪರಿಸ್ಥಿತಿಯನ್ನು ಮುಕ್ತ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ, ಯಾವ ರೀತಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕುಟುಂಬದಿಂದ ಮುಕ್ತ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಿದ್ದಾರೋ, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬದಿಂದ, ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಮುಕ್ತ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಯಾರ್ಯಾರು ಇವಾಗ ಕೆಲಸ ಮಾಡ್ತಿದ್ದಾರೋ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾನು ಮನವಿ ಮಾಡ್ತೇನೆ. ಆದರೆ ತಾಯಿಯ ಬುಡವೇ ಅಲ್ಲಾಡ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಬುಡನೇ ಅಲ್ಲಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವ ಪಕ್ಕಕ್ಕೆ ಸರ್ಕೊಂಡು ಜಾತೀಯತೆ ಬರ್ತಾ ಇದೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ. ಪಕ್ಷ ಉಳಿಬೇಕು, ಹಿಂದುತ್ವ ಉಳಿಬೇಕು, ನಿಷ್ಠಾವಂತ ಕಾರ್ಯಕರ್ತರು ಬೆಲೆ ಸಿಗಬೇಕು, ಜಾತಿವಾದಿಗಳು ಪಕ್ಕಕ್ಕೆ ಸರ್ಕೋಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ತಾವೆಲ್ಲರೂ ಕೂಡ ರಘುಪತಿ ಭಟ್ ಅವರಿಗೆ ಕೆಲಸ ಮಾಡಿ ಅಂತ ನಾನು ಪ್ರಾರ್ಥನೆ ಕೂಡ ನಾನು ಮಾಡ್ತಾ ಇದ್ದೀನಿ. ಈ ಚುನಾವಣೆ 100ಕ್ಕೆ 100 ರಘುಪತಿ ಭಟ್ ಗೆದ್ದೇ ಗೆಲ್ತಾರೆ, ಇದರಲ್ಲಿ ಯಾವ ಅನುಮಾನವೂ ಬೇಡ. ಹಿಂದುತ್ವ ಬಗ್ಗೆ ಆಗ್ತಾ ಇರೋಂಥ ಅಪಮಾನ, ರಘುಪತಿ ಭಟ್ರಿಗೆ ಆಗಿರೋಂಥ ಅನ್ಯಾಯ, ನನಗಾಗಿದ್ದಂಥ ಅನ್ಯಾಯ, ಇದೆಲ್ಲವನ್ನು ಗಮನಿಸ್ತಾ ಇದ್ದಾರೆ ಇಡೀ ರಾಜ್ಯದ ಜನ. ಅದೇ ರೀತಿ ಈ ಒಂದು ವಿಧಾನ ಪರಿಷತ್ತಿನ ಮತದಾರರು ಗಮನಿಸ್ತಾ ಇದ್ದಾರೆ.